ನಕ್ಸಲ್ ಚಟುವಟಿಕೆಯಲ್ಲಿ ಕಳೆದ 20 ವರ್ಷಗಳ ಹಿಂದೆ ತೊಡಗಿಸಿಕೊಂಡಿದ್ದ ಕುಂದಾಪುರ ತಾಲೂಕಿನ ತೊಂಬಟ್ಟುವಿನ ಲಕ್ಷ್ಮಿ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿಯಲ್ಲಿ ಶರಣಾಗಿದ್ದಾರೆ. ಈ ಮೂಲಕ ಉಡುಪಿ ಜಿಲ್ಲೆಯ ಪ್ರಥಮ ನಕ್ಸಲ್ ಹೋರಾಟಗಾರ್ತಿ ಸಮಾಜದ ಮುಖ್ಯ ವಾಹಿನಿಗೆ ಆಗಮಿಸಿದ್ದಾರೆ. ಉಡುಪಿಯಲ್ಲಿ ಒಂದು ಅಪರೂಪದ ನಕ್ಸಲ್ ಶರಣಾಗತಿ ನಡೆಯಿತು. ಕಳೆದ 1 ದಶಕದಿಂದ ಮುಖ್ಯ ವಾಹಿನಿಯಲ್ಲಿ ಇದ್ರೂ ಕರ್ನಾಟಕದಲ್ಲಿ ಕಾಣಿಸಿಕೊಳ್ಳದ ಉಡುಪಿ ಮೂಲದ ಲಕ್ಷ್ಮಿ ಜಿಲ್ಲಾಡಳಿತದ ಮುಂದೆ ಶರಣಾಗಿದ್ದಾರೆ. ಈಕೆಯ ಪತಿ ಸಂಜೀವ 2009ರಲ್ಲಿ ಆಂಧ್ರಪ್ರದೇಶ ಸರ್ಕಾರದ ಮುಂದೆ ಶರಣಾದ ನಂತರ ಲಕ್ಷ್ಮಿ ಕೂಡ ಸಹಜ ಕೌಟುಂಬಿಕ ಜೀವನ ನಡೆಸುತ್ತಿದ್ರು. ಇದೀಗ ಕರ್ನಾಟಕ ರಾಜ್ಯದಲ್ಲಿ ಸರೆಂಡರ್ ಪ್ಯಾಕೇಜ್ ಘೋಷಣೆಯಾದ ವಿಚಾರ ತಿಳಿದು ಸ್ವಇಚ್ಛೆಯಿಂದ ಉಡುಪಿ ಜಿಲ್ಲಾಡಳಿತದ ಮುಂದೆ ಬಂದು ಶರಣಾಗಿದ್ದಾಳೆ. ಈ ವೇಳೆ ಮಾತನಾಡಿರುವ ತೊಂಬಟ್ಟು ಲಕ್ಷ್ಮಿ, ನಾನು ಯಾರ ಒತ್ತಡಕ್ಕೂ ಮಣಿದಿಲ್ಲ. ಸಿದ್ದರಾಮಯ್ಯ ಸರ್ಕಾರ ಘೋಷಿಸಿರುವ ಶರಣಾಗತಿ ಪ್ಯಾಕೇಜಿನ ವಿವರ ತಿಳಿದು ಸ್ವಇಚ್ಛೆಯಿಂದ ಬಂದು ಶರಣಾಗಿದ್ದೇನೆ ಎಂದಿದ್ದಾಳೆ. ಇದೇ ವೇಳೆ ತನ್ನ ಊರಿನ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸಬೇಕೆಂದು ಆಗ್ರಹಿಸಿದ್ದಾಳೆ. ಟಿವಿಯಲ್ಲಿ ಬಂದಿರೋ ನ್ಯೂಸ್ ನೋಡಿ ಇವಾಗ ಸಿದ್ದರಾಮಯ್ಯನವರು ಕೊಟ್ಟಿರುವ ಅವಕಾಶವನ್ನು ಉಪಯೋಗಿಸ್ಕೋಬೇಕಂತೇಳಿ ಜನವಾಹಿನಿಯಲ್ಲಿ ಬಂದಿದ್ದೀನಿ. ಅದಕ್ಕಾಗಿ ನಾಕೆ ಸಿದ್ದರಾಮಯ್ಯರು ನಾಕೆ ಹೆಲ್ಪ್ ಮಾಡ್ಬೇಕಂತೇಳಿ ಡಿಮ್ಯಾಂಡ್ಸು ಮಾಕೆ ಮಾ ಊರಿಗೆ ಏನೂ ಇಲ್ಲ, ಚೆನ್ನಾಗಿ ಬಡತಿಗೆಯಲ್ಲಿದ್ದೀವಿ. ಅದಕ್ಕಾಗಿ ಶಾಲೆ ಇಲ್ಲ, ರೋಡ್ ಇಲ್ಲ, ನೀರು ವ್ಯವಸ್ಥೆ ಇಲ್ಲ, ಆಸ್ಪತ್ರೆ ವ್ಯವಸ್ಥೆ ಇಲ್ಲ, ಏನೂ ಇಲ್ಲ. ಅದನ್ನ ನೆರವೇರಿಸ್ಬೇಕಂತೇಳಿ ಯಾರ್ದು ಒತ್ತಡೆ ಇಲ್ಲ, ನಾನೇ ಬಂದಿರೋದು. ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿ ಲಕ್ಷ್ಮಿ ಶರಣಾಗತಿಯ ಎಲ್ಲಾ ಸಿದ್ಧತೆ ನಡೆಸಿತ್ತು. ಬೆಂಗಳೂರಿಗೆ ಬಂದಿದ್ದ ಲಕ್ಷ್ಮಿಯನ್ನ ಕಾರ್ಕಳಕ್ಕೆ ಕರೆತಂದು ಅಲ್ಲಿಂದ ನೇರವಾಗಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗೆ ಬಂದು ಪ್ರಾರಂಭಿಕ ಪ್ರಕ್ರಿಯೆಗಳನ್ನು ನಡೆಸಲಾಯಿತು. ಮುಂದೆ ರಜತಾದ್ರಿಯಲ್ಲಿರುವ ಜಿಲ್ಲಾಡಳಿತ ಕಚೇರಿಗೆ ತೆರಳಿ ಅಧಿಕೃತವಾಗಿ ಶರಣಾಗತಿ ಘೋಷಿಸಲಾಯಿತು. ಈ ವೇಳೆ ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯವರು ಈಕೆಯನ್ನ ಎ ಕೆಟಗರಿಯ ನಕ್ಸಲ್ ಎಂದು ಪರಿಗಣಿಸಿ ಪರಿಹಾರಕ್ಕೆ ಶಿಫಾರಸು ಮಾಡುವುದಾಗಿ ತಿಳಿಸಿದರು. ಉಡುಪಿ ಜಿಲ್ಲೆಯಲ್ಲಿ ಲಕ್ಷ್ಮಿ ವಿರುದ್ಧ 3 ಪ್ರಕರಣಗಳಿವೆ. ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಸೂಕ್ತ ತನಿಖೆ ನಡೆಸುವುದಾಗಿ ಹೇಳಿದರು. ಲಕ್ಷ್ಮಿ ತೊಂಬಟ್ಟು ಅಂತ ನಮ್ಮ ಕುಂದಾಪುರ ಅಮಾಸೆ ಬೈಲು ಊರಿನವರು ಇವರು. ಅಲ್ಲಿ ತೊಂಬಟ್ಟು ಅನ್ನೋ ಗ್ರಾಮದಿಂದ ಬಂದಿರೋರು. ಅವರಿವತ್ತು ರಾಜ್ಯ ಸಮಿತಿಯ ಸದಸ್ಯರಾದಂತಹ ಶ್ರೀಪಾಲ್ರವರು ನಮ್ಮೊಂದಿಗಿದ್ದಾರೆ. ನಮ್ಮೆಲ್ಲರ ಸಮಕ್ಷಮದಲ್ಲಿ ಅವರು ಇವತ್ತು ಶರಣಾಗತಿ ಆಗ್ತೇನೆ ಅಂತ ಬಂದಿದ್ದಾರೆ. ಸರೆಂಡರ್ ಪ್ಯಾಕೇಜ್ ಇದೆ. ಒಂದು ಎ ಕೆಟಗರಿಯಲ್ಲಿ ಬರುವ ಸದಸ್ಯರಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 7 ಲಕ್ಷದ ಪ್ಯಾಕೇಜ್ ಇದೆ. ಅದರಲ್ಲಿ ಬಿ ಕೆಟಗರಿಯಲ್ಲಿ ಇರುವವರು, ಅಂದರೆ ಎ ಕೆಟಗರಿಯಲ್ಲಿ ಬರುವವರು ನಮ್ಮ ರಾಜ್ಯದ ನಿವಾಸಿಗಳಾಗಿದ್ದುಕೊಂಡು ಈ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವವರು. ಅದರಲ್ಲಿ ಬಿ ಕೆಟಗರಿಯಲ್ಲಿ 5 ಲಕ್ಷ ಮತ್ತು ಅದು LPC ಪ್ರಕರಣ ಆಗಿದೆ. ಸೊ ಈಗ ಅವರು ವಾಲಂಟ್ರಿಯಾಗಿ ಬಂದು ಸರೆಂಡರ್ ಆಗಿದ್ದಾರೆ. ಸೊ DYSP ಅವರು ವರದಿಯನ್ನು ತಗೊಂಡು ಈ ಕಮಿಟಿನಲ್ಲಿ DC ನೇತೃತ್ವದಲ್ಲಿ ಕಮಿಟಿನಲ್ಲಿ ಎಲ್ಲರೂ ಚರ್ಚೆ ಮಾಡಿ ಅದನ್ನು ರೆಕಮೆಂಡ್ ಮಾಡಿ ಸ್ಟೇಟ್ ಗೌರ್ಮೆಂಟ್ ಕಳಿಸ್ತೀವಿ. ದೆನ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಟೇಕ್ ಕೇರ್ ಆಫ್ ದ ಡಿಸಿಷನ್. ಇವತ್ತು ಕೋರ್ಟ್ ಪ್ರೊಡ್ಯೂಸ್ ಇವತ್ತೇ ಮಾಡೋದು ಪ್ರೊಸೀಜರ್ ಇಲ್ಲ? ಹೌದು, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿ ಕೋರ್ಟ್ ಪ್ರೊಸೀಜರ್ ಮಾಡಿ ಆಮೇಲೆ ಕಸ್ಟಡಿಯನ್ನು ತಗೊಳ್ತೀವಿ. ಅವರು ಸ್ಟೇಟ್ ಸರೆಂಡರ್ ಕಮಿಟಿದು ರೆಪ್ರೆಸೆಂಟೇಟಿವ್ ಆಗಿ ಶ್ರೀಪಾಲ್ ಎಂದು ಅಡ್ವೊಕೇಟ್ ಬಂದಿದ್ದಾರೆ. ಕುಂದಾಪುರ. ಸರ್, ಯಾವ ರೀತಿ ಅದು ಕೇಸ್ ಉಂಟು ಸರ್ ಅವ್ರ ಮೇಲೆ? ಕರ್ನಾಟಕದಲ್ಲಿ ಅವರ ಮೇಲೆ ಉಡುಪಿ ಜಿಲ್ಲೆಯಲ್ಲಿ ಮಾತ್ರ 3 ಕೇಸ್ ಇತ್ತು. ಬೇರೆ ರಾಜ್ಯಗಳಲ್ಲಿ 99% ಇಲ್ಲ, ಟು ಮೈ ನಾಲೆಡ್ಜ್. ಬಟ್ ಅದು 100% ಗೊತ್ತಿಲ್ಲ. ನಮ್ಮ ರಾಜ್ಯದಲ್ಲಿ ಅವ್ರ ಮೇಲೆ ಲಕ್ಷ್ಮಿ ವಿರುದ್ಧ ಗಂಭೀರ ತೆರನಾದ ಯಾವುದೇ ಪ್ರಕರಣಗಳು ದಾಖಲಾಗಿಲ್ಲ. ಪೊಲೀಸರೊಂದಿಗೆ ಗುಂಡಿನ ಚಕಮಕಿ ನಡೆಸಿದ ಪ್ರಕರಣ, ಹಲ್ಲೆ ಪ್ರಕರಣ ಹಾಗೂ ಕರಪತ್ರ ಅಂಟಿಸಿದ ಸಾಮಾನ್ಯ ಪ್ರಕರಣಗಳಷ್ಟೇ ಅಮಾಸೆ ಬೈಲು ಠಾಣೆಯಲ್ಲಿ ದಾಖಲಾಗಿದೆ. ಸುಲಭವಾಗಿ ಈ ಪ್ರಕರಣಗಳಿಂದ ಜಾಮೀನು ಪಡೆದು ಆರೋಪ ಮುಕ್ತಗೊಳ್ಳುವ ಸಾಧ್ಯತೆಗಳಿವೆ. ಶರಣಾಗತಿ ಪ್ರಕ್ರಿಯೆ ಕುರಿತು ಮಾತನಾಡಿದ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿಯ ಸದಸ್ಯ ಶ್ರೀಪಾಲ್ ಅವರು,
ಲಕ್ಷ್ಮಿ ಶರಣಾಗುವ ಮೂಲಕ ಕರ್ನಾಟಕ ರಾಜ್ಯದ ಮೂಲ ಹೊಂದಿರುವ ಎಲ್ಲಾ ನಕ್ಸಲರು ಶರಣಾಗತಿಯಾದಂತಾಗಿದೆ. ಶರಣಾಗತ ನಕ್ಸಲರಿಗೆ ಸೂಕ್ತ ಕಾನೂನು ನೆರವು ನೀಡುತ್ತೇವೆ. ಈವರೆಗೆ ಒಟ್ಟು 22 ಮಂದಿ ನಕ್ಸಲರು ರಾಜ್ಯದಲ್ಲಿ ಶರಣಾಗತಿಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಕರಣಗಳ ಫಾಲೋ ಅಪ್ ಮಾಡುತ್ತೇವೆ ಎಂದು ಹೇಳಿದರು. ನಮಗೆ ಸಿಗುವ ಮಾಹಿತಿ ಪ್ರಕಾರ ಕರ್ನಾಟಕದಲ್ಲಿ ಯಾವುದೇ ನಕ್ಸಲ್ ಚಳವಳಿಯ ಸದಸ್ಯರುಗಳು ಸಕ್ರಿಯ ಮಾಡಿದ ಸಂಘಟನೆ ಆಗಲಿ ಇಲ್ಲ. ಇವತ್ತಿಗೆ ಸಂಪೂರ್ಣವಾಗಿ ಕರ್ನಾಟಕ ನಕ್ಸಲ್ ಮುಕ್ತ ಅಂತೇಳಿ ಘೋಷಣೆ ಮಾಡುತ್ತದೆ, ಸರ್ಕಾರ ಘೋಷಣೆ ಮಾಡುತ್ತದೆ. ನಮಗಿರುವ ಮಾಹಿತಿಯ ಪ್ರಕಾರ ಇನ್ನು ಯಾವುದೇ ಸದಸ್ಯರು ಆ ರೀತಿಯ ಸಂಘಟನೆಯಲ್ಲಿ ಇದ್ದಾರೆ. ಅಲ್ಲದೆ ಒಂದು ಅದು ಉಡುಪಿ, ಚಿಕ್ಕಮಗಳೂರು ಅಥವಾ ಶಿವಮೊಗ್ಗ ಈ 3 ಜಿಲ್ಲೆಗಳಲ್ಲೇ ಹೆಚ್ಚಿನ ಪ್ರಕರಣಗಳಿರುತ್ತದೆ. ಎಲ್ಲಿ ಬೇಕಾದರೂ ಅಥವಾ ಬೆಂಗಳೂರಿನ NIA ಕೋರ್ಟ್ ಇದೆ. NIA ಕೋರ್ಟ್ನಲ್ಲಿ ಭಾಳಷ್ಟು ಪ್ರಕರಣಗಳು ಅಲ್ಲಿಗೆ ವರ್ಗಾವಣೆ ಆಗಿದೆ. ಅದನ್ನೇ ಕೂಡ ಕನ್ಸಿಡರ್ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಎಲ್ಲಾದರೂ ಒಂದು ಕಡೆ ವಿಶೇಷ ನ್ಯಾಯಾಲಯವನ್ನು ಮಾಡಬೇಕು ಅಂತೇಳಿ ಸರ್ಕಾರ. ತನ್ನ ಪತ್ನಿಯ ಶರಣಾಗತಿಯ ವೇಳೆ ಮಾಜಿ ನಕ್ಸಲ್ ಸಂಜೀವ ಕೂಡ ಹಾಜರಿದ್ದರು. ಸಶಸ್ತ್ರ ಹೋರಾಟದಲ್ಲಿ ನಾನು ವಿಶ್ವಾಸ ಕಳೆದುಕೊಂಡಿದ್ದೇನೆ. ಈಗಿನ ತಲೆಮಾರಿಗೆ ಈ ಹೋರಾಟ ಸೂಕ್ತವಲ್ಲ. ಅಂಬೇಡ್ಕರ್ ನೀಡಿದ ಸಂವಿಧಾನದ ಅನುಸಾರ ಪರಿಣಾಮಕಾರಿ ಹೋರಾಟ ಮಾಡಬಹುದು ಎಂದು ಹೇಳಿದರು. ಲಕ್ಷ್ಮಿಯ ಸಹೋದರ ಮತ್ತು ಸಹೋದರಿ ಹರ್ಷ ವ್ಯಕ್ತಪಡಿಸಿದ್ರು. ಮಾತಾಡಿದ್ರೆ ಮೊದಲಂದ್ರೆ ಮದುವೆಗಿದ್ರ ಮುಂಚೆ 2 ವರ್ಷ ಮುಂಚೆ ಹೋಗಿದ್ಲು. ಅಲ್ಲಿ ಮದುವೆ ನಂತರ ಫೋನ್ ಕಾಂಟ್ಯಾಕ್ಟ್ ಎಲ್ಲ ಮಾತಾಡ್ತಾ ಇದ್ವಿ. ಬರೀ ಖುಷಿ ಮನೆ ಬಗ್ಗೆನೇ ಸ್ವಲ್ಪ ಮಾತಾಡ್ತಾ ಇದ್ವಿ. ಹೋಗುವಾಗ ನೋವಾಯ್ತು. ಯಾಕಂದ್ರೆ ಎಷ್ಟು ದಿನ ಫೋನಲ್ಲಿ ಖುಷಿಯಿಂದಲೇ ಮಾತಾಡ್ತಿದ್ವಿ. ಎಂತ ಹೇಳಿದ್ರು ಹೋಗುವಾಗ? ಬರ್ತೀನಿ, ನೀವು ಮನೆ ಮಕ್ಕಳ ಜಾಗೃತಿ ನನಗೆ ಹೇಳೋದು, ಮನೆ ಕಡೆ ಜಾಗೃತಿ, ನಾನು ಹೋದವಳು ಬರ್ತೀನಿ ಶಕ್ತಿಯಾಗಿ. ಅದನ್ನೇ ನೋಡಿ ಖುಷಿ ಆಯ್ತು. ಆಗ ಹೋಗ್ಬಾರ್ದಿತ್ತು. ಏನ್ ಮಾಡೋದು ಅಂದ್ರೆ ಅವಾಗ ಏನ್ ಮಾಡ್ತಾರೆ, ಸಣ್ಣ ಬುದ್ಧಿ ಏನು ಊಟ ತಿಂಡಿಗೂ ಕಷ್ಟ ಇದ್ದಿತ್ತು ಅವಾಗ. ನಾವೆಲ್ಲ ಎಲ್ಲೆಲ್ಲ ಬೆಂಗಳೂರು ಅಲ್ಲಿ ಹೋಟ್ಲ್ ಕಡೆ ಎಲ್ಲ ಇದ್ದೀವಿ. ಕಷ್ಟ ನೋಡಿ ಮಾತಾಡಿದ್ರ? ಖುಷಿ ಆಯ್ತಾ. ಹೋಗುವ ಬಿಟ್ಟಾಳ ಎಲ್ಲಿ ಹೋಗ ನಮ್ಮಲ್ಲಿ ಪುಣ್ಯ ನಿಲ್ಸಿ ಬರ್ಬೇಡ ಬೇಜಾರಾಯ್ತು. ಅಂದ್ರೆ ನಾವು ಹೆಗಳಿಂದ ಮಾಡ್ತಾ ಇರೋದು ಅದನ್ನೇ ಶರಣಾಗ ಅಂತ ಒತ್ತಾಯಿಸ್ತಾ ಇದ್ವಿ. ಅಂತೂ ಇವತ್ತು ಅದಕ್ಕೊಂದು ದಿನ ಬಂದಿತ್ತು. ತುಂಬಾ ಸಂತೋಷ ಆಯ್ತು. ಅಂದ್ರೆ ನೀವು ಜೀವಂತ ಇಲ್ಲ ಅಂತೂ ಸಹ ಅನ್ಕೊಂಡಿದ್ರ ಅಂತ? ಹೌದು. ನಾವು ಫಸ್ಟಿಗೆಲ್ಲ ನಾವಂದ್ರೆ ಅವಳಂದ್ರೆ ನಮ್ಗೆ ಚಿಕ್ಕ ತಂಗಿ, ತುಂಬಾ ಪ್ರೀತಿ ಮಾಡಿ ಬೆಳೆಸಿದ್ವಿ. ನಕ್ಸಲ್ ಶರಣಾಗತಿ ಹಾಗೂ ಪುನರ್ವಸತಿ ಸಮಿತಿ ಘೋಷಿಸಿದಂತೆ ಕರ್ನಾಟಕ ಈಗ ನಕ್ಸಲ್ ಮುಕ್ತಗೊಂಡಿದೆ. ಸದ್ಯ ಪೊಲೀಸರು ಲಕ್ಷ್ಮಿಯನ್ನ ವಶಕ್ಕೆ ಪಡೆದು ಆಕೆಯ ಆರೋಗ್ಯ ತಪಾಸಣೆಯ ಮೂಲಕ ಕಾನೂನು ಪ್ರಕ್ರಿಯೆ ಮುಂದುವರೆಸಿದ್ದಾರೆ. ವಿಕ್ರಮ್ ಗೌಡ ಹತ್ಯೆಯಾದ ನಂತರ ಉಡುಪಿಯಿಂದ ನಕ್ಸಲ್ ಗುಂಪು ಸೇರಿದ ಲಕ್ಷ್ಮಿ ಶರಣಾಗತಿಯಾಗಿರುವುದು ಮಹತ್ವದ ಬೆಳವಣಿಗೆಯಾಗಿದ್ದು, ಜಿಲ್ಲೆಯಿಂದ ಕೆಂಪು ಹಾದಿ ಹಿಡಿದ ಎಲ್ಲರೂ ಆಡಳಿತ ವ್ಯವಸ್ಥೆಯ ಮುಂದೆ ಶರಣಾದಂತಾಗಿದೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.